ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಚಿಕನ್ ಸಾರು ಹೆಂಗೆ ಮಾಡೋದು ನೋಡೋಣ ಬರ್ರಿ. ಫಸ್ಟ್ ಚಿಕನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೊಗೊತಿದ್ದೀನಿ. ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, 2 ಟೊಮೆಟೊ, ಒಣ ಕೊಬ್ಬರಿ. ಇಲ್ಲಿ ಮಿಕ್ಸಿಗೆ ಚಕ್ಕೆ, ಲವಂಗ, ಮೆಣಸು, ಮಸಾಲೆ ಕಾಳು ಹಾಕ್ತಿದ್ದೀನಿ ರೀ. ಮತ್ತು ಚಿಕನ್ನು ತೊಳೆದಿಟ್ಕೊಂಡಿವಿ, ಕಟ್ ಮಾಡ್ಕೊಂಡು ನೀಟಾಗಿ. ಬಾಣಲಿಗೆ ಎಣ್ಣೆ ಕಾಯಕ್ಕಿಟ್ಟೈತಿ. ಎಣ್ಣೆ ಬಿಸಿ ಆದ ನಂತರ ಚಿಕನ್ನ ಅದಕ್ಕೆ ಹಾಕ್ತೈತ್ರಿ. ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಕಲ್ಲುಪ್ಪು ಹಾಕಬೇಕ್ರಿ. ಫ್ರೆಂಡ್ಸ್, ಕಲ್ಲುಪ್ಪು ಆ್ಯಡ್ ಆದಮೇಲೆ ಟೋಟಲ್ ಒಂದ್ಸಲ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸು ತಾಟ್ ಮುಚ್ಚಿಟ್ಬಿಡ್ರಿ. ಫ್ರೆಂಡ್ಸ್, ಈಗ ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಮೂರನ್ನು ಮಿಕ್ಸಿಗೆ ಹಾಕಿ ಇಟ್ಕೊತಿದ್ದೀವಿ ರೀ. ಅಚ್ಚ ಖಾರದ ಪುಡಿ, ಒಣ ಕೊಬ್ಬರಿ, ಟೊಮೆಟೊ ಈ ಮೂರನ್ನ ಅಟ್ ಎ ಟೈಮ್ ಆ್ಯಡ್ ಮಾಡ್ಕೊತಿದ್ದೀವಿ ರೀ. ಟೊಮೊಟೊ ಆ್ಯಡ್ ಆದಮೇಲೆ ಒಂದು 5 ಮಿನಿಟ್ಸ್ ಬೆನೆಯಕ್ಕೆ ಬಿಡ್ತೀವಿ ರೀ. ಈಗ ಚಿಕನ್ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದು ಕುದ್ದಾದ್ಮೇಲೆ ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀವಿ ರೀ. ಅದನ್ನ ಒಂದು ಸತಿ ಮಿಕ್ಸ್ ಮಾಡಿ ಅವಾಗ ಒಂದು 5 ಮಿನಿಟ್ಸ್ ಬಿಡ್ತೀವಿ ರೀ. ಆ 5 ಮಿನಿಟ್ಸ್ ಆದಮೇಲೆ ಮನೆಯಲ್ಲೇ ಹುರಿದು ಪುಡಿ ಮಾಡಿರ್ತಕ್ಕಂಥ ಚಕ್ಕೆ, ಲವಂಗ, ಮೆಣಸು, ಮಸಾಲೆ ಪೌಡ್ರ್ ಹುರ್ಕೊಂಡು ಪುಡಿ ಮಾಡ್ಕೊಂಡಿರ್ತೀವಿ ರೀ. ಇದನ್ನ ಆ್ಯಡ್ ಮಾಡ್ಕೊತೀವಿ ರೀ. ಚಕ್ಕೆ, ಲವಂಗ, ಮೆಣಸು, ಮಸಾಲೆ ಪೌಡ್ರ್, ಮೆಣಸು, ಲವಂಗ, ಮೆಣಸಿನ ಪುಡಿ. ಫ್ರೆಂಡ್ಸ್, ಮಸಾಲೆ ಹಾಕಿ 5 ಮಿನಿಟ್ಸಲ್ಲೇ ಚಿಕನ್ ಸಾರು ರೆಡಿ ಆಗುತ್ತೆ ರೀ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.